Good morning, students. Welcome to Nidhi's Classroom. Today I am going to continue chapter ring theory. So in this class, I discuss some theorems on ideal. So see here, first theorem: prove that every left or right ideal of the ring R is a subring of R. So ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ ಲೆಫ್ಟ್ ಅಥವಾ ರೈಟ್ ಐಡಿಯಲ್ ಆಫ್ ದ ರಿಂಗ್ ಆರ್, ಒಂದು ರಿಂಗಿಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಯಾವುದೇ ಥರದ ಲೆಫ್ಟ್ ಆಗಿರ್ಬೋದು ಅಥವಾ ರೈಟ್ ಐಡಿಯಲ್ ಆಗಿರ್ಬೋದು, ಆರ್ಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಲೆಫ್ಟ್ ಆರ್ ರೈಟ್ ಐಡಿಯಲ್ ಈಸ್ ಅ ಸಬ್ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದನ್ನು ಪ್ರೂಫ್ ಮಾಡಲಿಕ್ಕೆ ನಾನು ಒಂದಷ್ಟು ಬ್ರೀಫಾಗಿ ಕಾನ್ಸೆಪ್ಟ್ ಹೇಳಿಬಿಡ್ತೀನಿ. ಐಡಿಯಲ್ ಅಂತ ಹೇಳಿದ ತಕ್ಷಣ ಏನೇನು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ? ಫಸ್ಟ್ ಕಂಡೀಷನ್ ಈಸ್ ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್ ಇಂಪ್ಲೈಸ್ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್. ನೆಕ್ಸ್ಟ್, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎಸ್ and R belongs to R implies A into R belongs to R if it is a A into R belongs to S if it is a right ideal, or R into A belongs to S if it is a left ideal. ಇದು ಡೆಫಿನೇಷನ್ ಆಫ್ ಐಡಿಯಲ್. ಹೌದಲ್ಲ, ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿರೋದು ಐಡಿಯಲ್ ಆಗಿದೆ ಅಂದರೆ ಈ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಹೌದಾ? ನೆಕ್ಸ್ಟ್, ಸಬ್ರಿಂಗ್ ಆಗಿದೆ ಅಂದರೆ ಏನು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು? ನೆಸೆಸರಿ ಅಂಡ್ ಸಫಿಷಿಯೆಂಟ್ ಕಂಡೀಷನು. ಫಾರ್ ಆಲ್, ಫಸ್ಟ್ ಕಂಡೀಷನ್, ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್ ಇಂಪ್ಲೈಸ್ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್. ಸೆಕೆಂಡ್ ಕಂಡೀಷನ್ ಏನು? ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್ ಇಂಪ್ಲೈಸ್ ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್. ನೋಡಿ, ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾವು ಅದನ್ನು ಸಬ್ರಿಂಗ್ ಅಂತ ಹೇಳ್ತೀವಿ. ಎಸ್ ಇಸ್ ಅ ಸಬ್ರಿಂಗ್ ಆಫ್ ಆರ್ ಅಂತ ಹೇಳ್ತೀವಿ. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಐಡಿಯಲ್ ಅಂತ ಹೇಳ್ತೀವಿ. ಸೊ ಮ್ಯಾಚ್ ಮಾಡಿ, ಫಸ್ಟ್ ಕಂಡೀಷನ್ ಎರಡರಲ್ಲೂ ಸೇಮ್ ಅಂದರೆ ಅರ್ಥ ಇದು ಲೆಫ್ಟ್ ಆರ್ ಆಗಿರಲಿ ಅಥವಾ ರೈಟ್ ಐಡಿಯಲ್ ಆರ್ ಆಗಿರಲಿ, ಯಾವುದಾದ್ರೂ ಐಡಿಯಲ್ ಆಗಿದೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅದು ಸಬ್ರಿಂಗ್ನ ಫಸ್ಟ್ ಕಂಡೀಷನ್ನ ಮಸ್ಟ್ ಅಂಡ್ ಶುಡ್ ಸ್ಯಾಟಿಸ್ಫೈ ಮಾಡೇ ಮಾಡತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ನೆಕ್ಸ್ಟ್, ಸಬ್ರಿಂಗ್ ಆಗಬೇಕಂದ್ರೆ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ? ಎಸ್ ಅಲ್ಲಿರುವಂಥ ಯಾವುದಾದರೂ ಎರಡು ಎಲಿಮೆಂಟ್ನ ತಗೊಂಡು ಪ್ರಾಡಕ್ಟು ನಮಗೆ ಎಸ್ ಅಲ್ಲೇ ಬಂದರೆ ಆಗ ಎಸ್ನ ನಾವು ಸಬ್ರಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಐಡಿಯಲ್ ಅಂದರೆ ಏನಾಗುತ್ತೆ? ಎಸ್ ಅಲ್ಲಿರುವಂಥ ಒಂದು ಎಲಿಮೆಂಟು ಆರ್ ಅಲ್ಲಿರುವಂಥ ಒಂದು ಎಲಿಮೆಂಟು ಪ್ರಾಡಕ್ಟ್ ನಮಗೆ ಎಸ್ ಅಲ್ಲಿರಬೇಕು ಅಂತ ಹೇಳುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನು ಇದೇ ಬೇಸಿಸ್ ಮೇಲೆ ಪರ್ಟಿಕ್ಯುಲರ್, ಇನ್ ಪರ್ಟಿಕ್ಯುಲರ್ ಎ ಅನ್ನೋದು ಒಂದು ಎಲಿಮೆಂಟ್, ಎಸ್ ಅಲ್ಲಿರೋವಂಥ ಎಲಿಮೆಂಟ್, ಹಾಗೆ ಬಿ ಅನ್ನೋದು ಇನ್ನೊಂದು ಎಲಿಮೆಂಟು, ಎಸ್ ನಲ್ಲಿರೋವಂಥದ್ದನ್ನೇ ಇನ್ನೊಂದು ಎಲಿಮೆಂಟ್ನ ತಗೊತಾ ಇದ್ದೀನಿ. ಎಸ್ ಅಂದರೆ ಏನು ಹೇಳಿ? ಐಡಿಯಲ್. ಐಡಿಯಲ್ ಆಗಿದ್ರೆ ಏನಾಗಿರುತ್ತೆ? ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್ ಆಗಿರುತ್ತೆ. ಆಲ್ರೆಡಿ ಅವರೇ ಸ್ಟೇಟ್ಮೆಂಟ್ನಲ್ಲಿ ಹೇಳ್ಬಿಟ್ಟಿದ್ದಾರೆ, ಇಟ್ ಈಸ್ ಎ ಲೆಫ್ಟ್ ಆರ್ ರೈಟ್ ಐಡಿಯಲ್ ಅಂತ. ಇಟ್ ಈಸ್ ಎ ಲೆಫ್ಟ್ ಆರ್ ರೈಟ್ ಐಡಿಯಲ್ ಇನ್ ದ ಸೆನ್ಸ್ ಕ್ಲಿಯರ್ಲಿ, ನೋ ಡೌಟ್, ಇಟ್ ಈಸ್ ಎ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್. ಎಸ್ ಅನ್ನೋದು ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್ ಆಗಿರುತ್ತೆ. ಹೌದಲ್ವಾ? ಹಾಗಂದ್ರೆ ಅರ್ಥ ಏನು? ಎಸ್ ಈಸ್ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್ ಅಂದ್ರೆ ಎವರಿ ಎಲಿಮೆಂಟ್ ಆಫ್ ಎಸ್ ಇಸ್ ಆನ್ ಎಲಿಮೆಂಟ್ ಆಫ್ ಆರ್. ದಟ್ ಮೀನ್ಸ್ ಎಸ್ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಕೂಡ ಆರ್ ಅಲ್ಲಿ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗೆ. ನಾವಿಲ್ಲಿ ಐಡಿಯಲ್ ಆಗಿದೆ ಅಂದರೆ ಆರ್ ಅಲ್ಲಿರುವಂಥ ಒಂದು ಎಲಿಮೆಂಟು, ಎಸ್ ಅಲ್ಲಿರುವಂಥ ಒಂದು ಎಲಿಮೆಂಟ್ನ ಪ್ರಾಡಕ್ಟ್, ಅವೆರಡರ ಪ್ರಾಡಕ್ಟು ಎಸ್ ಅಲ್ಲಿರುತ್ತೆ ಅಂತ ಹೇಳಿದೀವಿ. ನಾನಿವಾಗ ಎಸ್ ಅಲ್ಲಿರುವಂಥ ಒಂದು ಎಲಿಮೆಂಟ್ನ ತಗೊತಾ ಇದ್ದೀನಿ, ಇನ್ನೊಂದು ಎಲಿಮೆಂಟು ಎಸ್ ಅಲ್ಲಿರೋದನ್ನೇ, ಎಸ್ ಅಲ್ಲಿ ಇದೆ ಅಂದಮೇಲೆ ಆರ್ ಅಲ್ಲೂ ಇದ್ದೇ ಇರುತ್ತೆ. ಹಾಗಿದ್ಮೇಲೆ ಅದ್ರ ಪ್ರಾಡಕ್ಟು ಕೂಡ ನಮಗೆ ಎಸ್ ಅಲ್ಲಿ ಇದ್ದೇ ಇರುತ್ತೆ. ಯಾಕೆ? ಅವರೇ ಹೇಳಿದ್ದಾರೆ ಐಡಿಯಲ್ ಅಂತ. ಐಡಿಯಲ್ ಅಂದಮೇಲೆ ಆರ್ ಅಲ್ಲಿರುವಂಥ ಎಲಿಮೆಂಟು ಎಸ್ ಅಲ್ಲಿರೋಂಥ ಎಲಿಮೆಂಟ್ನ ಪ್ರಾಡಕ್ಟ್ ನಮಗೆ ಎಸ್ ಅಲ್ಲಿ ಇರಲೇಬೇಕು. ಸೊ ಬಿ ಅನ್ನೋದು ಎಸ್ ಅಲ್ಲಿ ಇದೆ ಅಂದಮೇಲೆ ಅದು ಆರ್ ಅಲ್ಲೂ ಇರಬೇಕು. ಸೊ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾವು ಅದನ್ನು ಸಬ್ರಿಂಗ್ ಅಂತ ಹೇಳ್ಬೋದು. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಈಸ್ ಇಟ್ ಕಾನ್ವರ್ಸ್ ಟ್ರೂ ಅಂತ ಕೇಳ್ತಾರೆ, ಅಂದರೆ ಉಲ್ಟಾ, ಎವರಿ ಸಬ್ರಿಂಗ್ ಈಸ್ ಇಟ್ ಆನ್ ಐಡಿಯಲ್ ಅಂತ. ಅಂದರೆ ಸಬ್ರಿಂಗ್ ಎಲ್ಲ ಐಡಿಯಲ್ ಆಗಿರುತ್ತಾ, ಅದು ಲೆಫ್ಟ್ ಅಥವಾ ರೈಟ್ ಯಾವುದಾದ್ರೂ ಆಗಲಿ ಐಡಿಯಲ್ ಆಗಿರುತ್ತಾ ಅಂತ. ಇದಕ್ಕೆ ಆಲ್ರೆಡಿ ನಾನು ನಿಮಗೆ ಒಂದು ಪ್ರೀವಿಯಸ್ ಕ್ಲಾಸ್ನಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೆ. ಸೊ ಏನದು ಪ್ರಾಬ್ಲಮ್ ಅಂದರೆ ಕ್ಲಿಯರ್ಲಿ ನೋ ಡೌಟ್ ಝಡ್ ಇಸ್ ಎ ಸಬ್ರಿಂಗ್ ಆಫ್ ಕ್ಯೂ, ಅಂದರೆ ಸೆಟ್ ಆಫ್ ಆಲ್ ಇಂಟೀಜರ್ಸು ರ್ಯಾಷನಲ್ ನಂಬರ್ಸ್ಗೆ ಸಬ್ರಿಂಗ್ ಆಗಿರುತ್ತೆ. ಹೌದಲ್ವಾ? ಸೊ ಈಗ ಐಡಿಯಲ್ ಆಗಿರುತ್ತಾ ಇಲ್ವಾ ಅಂತ. ಐಡಿಯಲ್ ಆಗಿರಲ್ಲ ಅಂತ ಹೇಳಿ ನಾನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ.
ಸೊ ಅದೇ ಪ್ರಾಬ್ಲಮ್ನ ನೀವು ಎಕ್ಸಾಂಪಲ್ ಕೊಟ್ರೆ ಆಯ್ತು. ಅರ್ಥ ಆಯ್ತಾ? ಸೊ ಝಡ್ ರ್ಯಾಷನಲ್ ನಂಬರ್ಗೆ ಸಬ್ರಿಂಗ್ ಆಗಿರುತ್ತೆ, ಬಟ್ ಐಡಿಯಲ್ ಆಗಿರಲ್ಲ. ಐಡಿಯಲ್ ಯಾಕಾಗಲ್ಲ ಅನ್ನೋದಕ್ಕೆ ನಾನು ನಿಮಗೆ ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನ ಎಕ್ಸಾಂಪಲ್ ಕೊಟ್ರೆ ಆಯ್ತು. ಇನ್ ಕೇಸ್ ಎಕ್ಸಾಮಿನೇಷನ್ಲಿ ಈಸ್ ಇಟ್ ಕಾನ್ವರ್ಸ್ ಟ್ರೂ ಅಂತ ಹೇಳಿ ಕ್ವೆಶನ್ ಮಾಡಿದ್ರೆ ನೀವು ಅವಾಗ ಆ ಪ್ರಾಬ್ಲಮ್ನ ಹೇಳಿ, ಆ ಪ್ರಾಬ್ಲಮ್ ಏನು ಅಂತ ಹೇಳಿ ಅದರಲ್ಲಿ ಅರ್ಥ ಆಗಿದ್ರೆ ಇಟ್ಸ್ ಎನಫ್. ನಾನೇನು ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ನೀವು ತಿಳ್ಕೊಳ್ಬೇಕಾಗಿರೋದು ಒಂದೇ, ನೋ ಡೌಟ್ ಇನ್ ಸೆಟ್ ಆಫ್ ಆಲ್ ಇಂಟೀಜರ್ ಇಸ್ ದ ಸಬ್ರಿಂಗ್ ಆಫ್ set of all rational number, but that is not an ideal. Is it clear? Okay, ಈ ಥಿಯರಮ್ದು ಪ್ರೂಫ್ ಮಾಡ್ತಾ ಹೋಗೋಣ. ಈಗೇನು ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು ನಾವು ಥಿಯರಿಟಿಕಲ್ ಆಗಿ ನಾವು ಬರಿತಾ ಹೋಗಬೇಕು. ಸೊ ಹೇಗೆ ಬರಿತೀನಿ, ಯಾವ ಥರ ಪ್ರೂಫ್ ಮಾಡ್ತೀನಿ ಅಂತ. ಸೊ ಅಬ್ಸರ್ವ್ ಕೇರ್ಫುಲಿ ಒನ್ ಮೋರ್ ಟೈಮ್. ನಿಮಗೆ ನಾನು ಇಲ್ಲಿ ಹೇಳೋದ್ರಿಂದ ಇನ್ನೂ ನೀಟಾಗಿ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಎಸ್ ಬಿ ಎ ಲೆಫ್ಟ್ or right ideal of a ring r comma plus comma into. Is it clear? next ನಾನು ಇಲ್ಲಿ ಏನಂತ ಪ್ರೂಫ್ ಮಾಡಬೇಕು, ಎಸ್ ಅನ್ನೋದು ಲೆಫ್ಟ್ ಅಥವಾ ರೈಟ್ ಐಡಿಯಲ್ ಆಫ್ ಎ ರಿಂಗ್ ಆರ್ ಆಗಿದೆ ಅಂದಮೇಲೆ ಎಸ್ ಸ್ಯಾಟಿಸ್ಫೈಸ್ the conditions 1 and 2 of ideal. ಐಡಿಯಲ್ನ ಕಂಡೀಷನ್ಸ್ 1 and 2 ಐಡಿಯಲ್ ಏನಿದೆ ಕಂಡೀಷನ್ಸ್ ಏನಿದೆ ಅದನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ದಂಗೆ ಆಯ್ತು, ಹೌದಲ್ವಾ? ಸೊ ದಟ್ ಈಸ್ ಅದೇನು ಅಂದರೆ ಫಸ್ಟ್ ಕಂಡೀಷನ್ ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್ ಇಂಪ್ಲೈಸ್ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್. And second one ಏನು, for all A belongs to S and R belongs to R implies A into R belongs to S or R into A belongs to S. ಅದು ಲೆಫ್ಟ್ ಐಡಿಯಲ್ ಆಗಿದ್ರೆ R into A belongs to S ಆಗುತ್ತೆ, ರೈಟ್ ಐಡಿಯಲ್ ಆಗಿದ್ರೆ A into R belongs to S ಆಗುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇನ್ ಪರ್ಟಿಕ್ಯುಲರ್ ಬಿ ಇಲ್ಲಿ ಒಂದು ಕಡೆಯಿಂದ ಹೇಳ್ತಾ ಹೋಗೋಣ. ಎ ಬಿಲಾಂಗ್ಸ್ ಟು ಎಸ್, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎಸ್ ಅಂಡ್ ಬಿ ಬಿಲಾಂಗ್ಸ್ ಟು ಎಸ್. ಬಿ ಇಸ್ ಎ ಸಬ್ಸೆಟ್ ಆಫ್ ಆರ್, ಸೊ ದಟ್ ಇಂಪ್ಲೈಸ್ ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್ ಅಂತ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎ ಇಸ್ ಅನ್ ಎಲಿಮೆಂಟ್ ಆಫ್ ಎಸ್, ಬಿ ಇಸ್ ಅನ್ ಎಲಿಮೆಂಟ್ ಆಫ್ ಆರ್, ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ದಾಗೆ. ಅರ್ಥ ಆಯ್ತಾ ನಾ ಹೇಳಿದ್ದು? ದೇರ್ ಫೋರ್ ನೋಡಿ, ಫಸ್ಟ್ ಕಂಡೀಷನ್ ಮತ್ತೆ ಸೆಕೆಂಡ್ ಕಂಡೀಷನ್ ಆಫ್ ಎ ಸಬ್ರಿಂಗ್ ಸ್ಯಾಟಿಸ್ಫೈ ಆಗ್ತಿದೆ. ದೇರ್ ಫೋರ್ ಎಸ್ ಇಸ್ ಎ ಸಬ್ರಿಂಗ್ ಆಫ್ ಆರ್. ಸೊ ಈಸ್ ಇಟ್ ಕಾನ್ವರ್ಸ್ ಟ್ರೂ ಅಂತ ಹೇಳಿ ಕೇಳಿದ್ರೆ ನೀವು ದ ಕಾನ್ವರ್ಸ್ ಆಫ್ ದ ಎಬೋ ಥಿಯರಮ್ ನೀಡ್ ನಾಟ್ ಬಿ ಟ್ರೂ ಅಂತ ಹೇಳಿ ಬರ್ದು ನೆಕ್ಸ್ಟ್ ಆ ಎಕ್ಸಾಂಪಲ್ ಬಿಕಾಸ್ ಅಂತ ಹೇಳಿ ನಾನು ಏನು ಆ ಪ್ರಾಬ್ಲಮ್ ಮಾಡಿಸಿದ್ದೀನಿ ಆ ಪ್ರಾಬ್ಲಮ್ನ ನೀವಲ್ಲಿ ಪ್ರೂಫ್ ಮಾಡ್ಕೊಂಡು ಮೀನ್ಸ್ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಓಕೆ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಥಿಯರಮ್ ಈಸ್ ಪ್ರೂವ್ ದಟ್ ದ ಇಂಟರ್ಸೆಕ್ಷನ್ ಆಫ್ ಎನಿ ಟು ಐಡಿಯಲ್ಸ್ ಆಫ್ ಎ ರಿಂಗ್ ಈಸ್ ಅಗೈನ್ ಆ್ಯನ್ ಐಡಿಯಲ್ ಆಫ್ ಎ ರಿಂಗ್. ಅಂದರೆ ಯಾವುದಾದರೂ ಎರಡು ಐಡಿಯಲ್ಸ್ನ ಇಂಟರ್ಸೆಕ್ಷನ್ನು ಕೂಡ ಐಡಿಯಲ್ಲೇ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇಂಟರ್ಸೆಕ್ಷನ್ ಅಂದರೆ ನಿಮಗೆ ಗೊತ್ತಿದೆ, ಎರಡರಲ್ಲೂ ಇರುವಂಥ ಕಾಮನ್ ಎಲಿಮೆಂಟ್ಸ್ನ ಏನು ಬರಿತೀವಿ ಆ ಸೆಟ್ಟನ್ನು ನಾವು ಇಂಟರ್ಸೆಕ್ಷನ್ ಆಫ್ ದ ಟೂ ಸೆಟ್ ಅಂತ ಹೇಳಿ ಕರಿತೀವಿ. ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಕಾನ್ಸೆಪ್ಟೇನೆ. ಸೊ ಇದು ಥಿಯರಮ್ ಪ್ರೂಫ್ನ ನಾನು ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ. ರೀಸನ್ ಏನಂದರೆ ಇಟ್ಸ್ ವೆರಿ ಸಿಂಪಲ್ ಒನ್, ಇದು ನಿಮಗೆ ಕಾಮನ್ ಆಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಬರೆದು ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅಬ್ಸರ್ವ್ ಮಾಡಿ. ಸೊ ಫಸ್ಟು ಇಲ್ಲೇನಂತ ಹೇಳಿದರೆ, ಇಂಟರ್ಸೆಕ್ಷನ್ ಆಫ್ ಟೂ ಐಡಿಯಲ್ಸ್ ಆಫ್ ಎ ರಿಂಗ್ ಈಸ್ ಅಗೈನ್ ಆನ್ ಐಡಿಯಲ್ ಅಂತ. ಸೊ ಐಡಿಯಲ್ ಅಂದರೆ ಲೆಫ್ಟ್ ಐಡಿಯಲ್ ಆರ್ ಆಗಿರ್ಬೋದು, ರೈಟ್ ಐಡಿಯಲ್ ಎರಡೂ ಕೂಡ ಆಗಿರುತ್ತೆ ಅಂತ. ಲೆಫ್ಟ್ ಐಡಿಯಲ್ ಮತ್ತು ರೈಟ್ ಐಡಿಯಲ್ ಎರಡೂ ಆಗಿರುತ್ತೆ ಅಂತ ಹೇಳಿರ್ತಾರೆ. ಸೊ ನಾವಿಲ್ಲಿ ಇದನ್ನು ಪ್ರೂಫ್ ಮಾಡಬೇಕಾದ್ರೆ ಒಂದು ಲೆಫ್ಟ್ ಐಡಿಯಲ್ ಇನ್ನೊಂದ್ಸತಿ ರೈಟ್ ಐಡಿಯಲ್ನ ಕನ್ಸಿಡರ್ ಮಾಡಿ ನಾವು ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಫಸ್ಟು ಲೆಫ್ಟ್ ಐಡಿಯಲ್ನ ಚೂಸ್ ಮಾಡ್ತೇನೆ. ಲೆಟ್ S1 and S2 ಆರ್ ಎನಿ ಟು ಲೆಫ್ಟ್ ಐಡಿಯಲ್ಸ್ ಆಫ್ ಎ ರಿಂಗ್ ಆರ್ ಅಂತ. ಸೊ ಇಂಟರ್ಸೆಕ್ಷನ್ನ ಹೇಳಬೇಕಾದ್ರೆ ಮೊದಲೇ ನಮಗೆ ಎರಡು ಗೊತ್ತಿರಬೇಕು. ಅವೆರಡು ಯಾವ ಥರ ಬರಿತಿದ್ದೀನಿ ಅಂದರೆ ಈ ಥರ ಬರಿತಿದ್ದೀನಿ ಅಂತ ನಾನು ಫಸ್ಟು ಅದನ್ನು ಡಿನೋಟ್ ಮಾಡ್ಕೊತಾ ಇದ್ದೀನಿ.
ನೆಕ್ಸ್ಟ್ ಅದನ್ನ ನಾನ್ ಎಂಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ 0 ಈಸ್ ಅನ್ ಎಲಿಮೆಂಟ್ ಆಫ್ S1 ಅಂಡ್ 0 ಈಸ್ ಅನ್ ಎಲಿಮೆಂಟ್ ಆಫ್ S2. ಯಾಕೆ ಸರ್ 0 ಇರುತ್ತೆ S1 ಮತ್ತೆ S2 ನಲ್ಲಿ ಅಂತ ನೀವು ಕೇಳಿದ್ರೆ, S1 ಮತ್ತೆ S2 ಏನಾಗಿದೆ, ಲೆಫ್ಟ್ ಐಡಿಯಲ್ ಆಗಿದೆ. ಲೆಫ್ಟ್ ಐಡಿಯಲ್ ಆಗಿದೆ ಅಂದಮೇಲೆ 0 ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಸೊ ಹಾಗಾಗಿ 0 ಇಸ್ ಅನ್ ಎಲಿಮೆಂಟ್ ಆಫ್ S1 ಅಂಡ್ 0 ಇಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ S2 ಅಂತ ಹೇಳ್ತಾ ಇದೀನಿ. 0 ಇಸ್ ದ ಕಾಮನ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬೋತ್ ದ ಸೆಟ್ ಇನ್ ದ ಸೆನ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಇಂಟರ್ಸೆಕ್ಷನ್. ಕಾಮನ್ ಎಲಿಮೆಂಟ್ ಎಲ್ಲ ಇಂಟರ್ಸೆಕ್ಷನ್ ಅಲ್ಲಿ ಇದ್ದೇ ಇರುತ್ತೆ. 0 ಎರಡರಲ್ಲೂ ಇದೆ ಅಂದಮೇಲೆ ಇಂಟರ್ಸೆಕ್ಷನ್ ಅಲ್ಲಿ ಇದ್ದೇ ಇದೆ ಅಂತ. 0 ಅನ್ನೋದು ಒಂದು ಎಲಿಮೆಂಟ್ ಇಂಟರ್ಸೆಕ್ಷನ್ ಅಲ್ಲಿ ಬರ್ತಿದೆ ಅಂದಮೇಲೆ ಅದು ನಾನ್ ಎಂಟಿ ಆಗಿರುತ್ತೆ. ಸೊ ದಟ್ಸ್ ವೈ S1 ಇಂಟರ್ಸೆಕ್ಷನ್ S2 ಈಸ್ ನಾನ್ ಎಂಟಿ. ಸೊ ನಾನ್ ಎಂಟಿ ಆಯ್ತು ಅಂದಾಗ ಐಡಿಯಲ್ ನ ನೆಕ್ಸ್ಟ್ ಎರಡು ಕಂಡೀಷನ್ಸ್ ನ ಪ್ರೂಫ್ ಮಾಡಬೇಕಲ್ಲ. ಸೊ ಅದಕ್ಕೆ ಫಸ್ಟ್ ಒನ್, ಫಾರ್ A, B ಬಿಲಾಂಗ್ಸ್ ಟು S1 ಇಂಟರ್ಸೆಕ್ಷನ್ S2. ನಾನು S1 ಇಂಟರ್ಸೆಕ್ಷನ್ S2 ನ ಲೆಫ್ಟ್ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾನು ಲೆಫ್ಟ್ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕಾದ್ರೆ ಎರಡು ಎಲಿಮೆಂಟ್ನ ಇದರಲ್ಲಿರೋದನ್ನ ಚೂಸ್ ಮಾಡಿ A - B ಇಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ S1 ಇಂಟರ್ಸೆಕ್ಷನ್ S2 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ A, B ಬಿಲಾಂಗ್ಸ್ ಟು S1 ಇಂಟರ್ಸೆಕ್ಷನ್ S2. ಸೊ ಅದನ್ನೇ A, B ಬಿಲಾಂಗ್ಸ್ ಟು S1, A, B ಬಿಲಾಂಗ್ಸ್ ಟು S2. ಯಾಕೆ, ಇಂಟರ್ಸೆಕ್ಷನ್ ಅಲ್ಲಿ ಎರಡು ಎಲಿಮೆಂಟ್ ಇದೆ ಅಂದಮೇಲೆ S1 ನಲ್ಲೂ ಇರಬೇಕು ಹಾಗೆ S2 ನಲ್ಲೂ ಇರಬೇಕು. ಸೊ ಅದನ್ನ ಬರಿತಾ ಇದ್ದೀನಿ. ನೆಕ್ಸ್ಟ್ S1 ಮತ್ತೆ S2 ಎರಡು ಲೆಫ್ಟ್ ಐಡಿಯಲ್ ಆಗಿರೋದ್ರಿಂದ ಆ ಐಡಿಯಲ್ ನ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಫಸ್ಟ್ ಕಂಡೀಷನ್ ಏನ್ ಹೇಳುತ್ತೆ, A, B ಬಿಲಾಂಗ್ಸ್ ಟು S, A - B ಬಿಲಾಂಗ್ಸ್ ಟು S ಅಂತ ಐಡಿಯಲ್ ನ ಕಂಡೀಷನ್ ಹೇಳೋದು. S1 ಮತ್ತೆ S2 ಎರಡೂ ಐಡಿಯಲ್ಸೇ ಆಗಿರೋದ್ರಿಂದ A - B ಬಿಲಾಂಗ್ಸ್ ಟು S1 ಹಾಗೆ A - B ಇಸ್ ಆಲ್ಸೋ ಪ್ರೆಸೆಂಟ್ ಇನ್ S2. A - B ಅನ್ನೋದು S1 ಅಲ್ಲೂ ಇದೆ ಹಾಗೆ S2 ನಲ್ಲೂ ಇದೆ ಅಂದ್ರೆ ಕಾಮನ್ ಎಲಿಮೆಂಟ್ ಇಂಟರ್ಸೆಕ್ಷನ್ ಅಲ್ಲೂ ಇರುತ್ತೆ. ಹಾಗಾಗಿ A - B ಬಿಲಾಂಗ್ಸ್ ಟು S1 ಇಂಟರ್ಸೆಕ್ಷನ್ S2. ಅಲ್ಲಿಗೆ ಐಡಿಯಲ್ ನ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ನ ಪ್ರೂಫ್ ಮಾಡಬೇಕು. ಸೆಕೆಂಡ್ ಕಂಡೀಷನ್ ಏನು, A ಬಿಲಾಂಗ್ಸ್ ಟು S1 ಇಂಟರ್ಸೆಕ್ಷನ್ S2, R ಬಿಲಾಂಗ್ಸ್ ಟು R ಇಂಟು A ಬಿಲಾಂಗ್ಸ್ ಟು S1 ಇಂಟರ್ಸೆಕ್ಷನ್ S2 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ಏನಾದರೂ ಒಂದು ಎಲಿಮೆಂಟ್ ನ ಚೂಸ್ ಮಾಡ್ತಾ ಇದ್ದೀನಿ S1 ಇಂಟರ್ಸೆಕ್ಷನ್ S2 ನಲ್ಲಿ. ಸೊ S1 ಇಂಟರ್ಸೆಕ್ಷನ್ S2 ನಲ್ಲಿ ಎಲಿಮೆಂಟ್ ಇದೆ ಅಂದ್ರೆ ಎರಡೂ ಸೆಟ್ ಅಲ್ಲೂ ಇರಲೇಬೇಕು. ದಟ್ಸ್ ವೈ A ಬಿಲಾಂಗ್ಸ್ ಟು S1 ಅಂಡ್ A ಬಿಲಾಂಗ್ಸ್ ಟು S2 ಆಸ್ ಇಟ್ ಈಸ್ R ಬಿಲಾಂಗ್ಸ್ ಟು R ಅಂತ ಹೇಳಿ ಚೂಸ್ ಮಾಡ್ಕೊಂಡಿದ್ದೀನಿ. S1 ಇಸ್ ಅನ್ ಲೆಫ್ಟ್ ಐಡಿಯಲ್ ಅಂಡ್ S2 ಇಸ್ ಆಲ್ಸೋ ಅ ಲೆಫ್ಟ್ ಐಡಿಯಲ್. S1 S2 ಎರಡು ಲೆಫ್ಟ್ ಐಡಿಯಲ್ ಆಗಿರೋದ್ರಿಂದ R ಇಂಟು A S1 ಅಲ್ಲಿ ಇರಲೇಬೇಕು ಹಾಗೆ R ಇಂಟು A ಕೂಡ S2 ನಲ್ಲಿ ಇದ್ದೇ ಇರುತ್ತೆ. ಸೊ ಕಾಮನ್ ಎಲಿಮೆಂಟ್ R ಇಂಟು A ಅನ್ನೋದು ಎರಡರಲ್ಲೂ ಕಾಮನ್ ಆಗಿದೆ ಅಂದ್ರೆ ಇಂಟರ್ಸೆಕ್ಷನ್ ಅಲ್ಲೂ ಕೂಡ ಎಕ್ಸಿಸ್ಟೆನ್ಸ್ ಆಗುತ್ತೆ. ನೋಡಿ ಆ ಲೆಫ್ಟ್ ಐಡಿಯಲ್ ನ ಎರಡೂ ಕಂಡೀಷನ್ ನ S1 ಇಂಟರ್ಸೆಕ್ಷನ್ S2 ಸ್ಯಾಟಿಸ್ಫೈ ಮಾಡ್ತಿದೆ. ಹೆನ್ಸ್ ಇಂಟರ್ಸೆಕ್ಷನ್ ಆಫ್ ಟೂ ಲೆಫ್ಟ್ ಐಡಿಯಲ್ಸ್ ಈಸ್ ಲೆಫ್ಟ್ ಐಡಿಯಲ್. ಕನ್ಕ್ಲೂಷನ್ ಅದು ಅರ್ಥ ಆಯ್ತಾ. ಸಿಮಿಲರ್ ಮ್ಯಾನರ್ ಅಲ್ಲಿ ಯಾರು ಬೇಕಾದ್ರೆ ಇದನ್ನ ನಾವು ಪ್ರೂಫ್ ಮಾಡ್ಕೊಳ್ಬಹುದು. ಎವರಿ ಇಂಟರ್ಸೆಕ್ಷನ್ ಆಫ್ ಟೂ ರೈಟ್ ಐಡಿಯಲ್ ಈಸ್ ರೈಟ್ ಐಡಿಯಲ್ ಅಂತ ಹೇಳಿ ನೆಕ್ಸ್ಟ್ ನಾವು ಪ್ರೂಫ್ ಮಾಡ್ಕೊಳ್ಬಹುದು. ಅದನ್ನ ಸಿಮಿಲರ್ಲಿ ಅಂತ ನೀವು ಅದನ್ನ ಸೆಂಟೆನ್ಸ್ ಬರೆದ್ರೆ ಇಟ್ಸ್ ಎನಫ್. ಇಸ್ ಇಟ್ ಕ್ಲಿಯರ್? ಹಾಗೆ ನೆಕ್ಸ್ಟ್ ವಾಟ್ ಅಬೌಟ್ ದ ಯೂನಿಯನ್, ಅದಕ್ಕೂ ಕೂಡ ನಾನು ರಿಸಲ್ಟ್ ಹೇಳಿದ್ದೀನಿ. ಯೂನಿಯನ್ ಆಫ್ ಟೂ ಐಡಿಯಲ್ಸ್ ನೀಡ್ ನಾಟ್ ಬಿ ಐಡಿಯಲ್. ಯೂನಿಯನ್ ನಮಗೆ ಆಗಬಹುದು ಆಗ್ದಲೇನು ಇರಬಹುದು. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿ, 2z ಮತ್ತೆ 3z ಅಂದ್ರೆ ಎಂಟೈರ್ ಇಂಟೀಜರ್ನ 2 ಇಂದ ಮಲ್ಟಿಪ್ಲೈ ಮಾಡೋದು. 3z ಮೀನ್ಸ್ ಎಂಟೈರ್ ಇಂಟೀಜರ್ ಇಸ್ ಮಲ್ಟಿಪ್ಲೈಡ್ ಬೈ 3n. ಆಗ ಏನು ಬರುತ್ತೋ ಸೆಟ್ಟು ಅದನ್ನು ನಾವು 2z ಮತ್ತೆ 3z ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲೇ ತುಂಬ ಕಡೆ ಹೇಳಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾಗಿ ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಸೊ 2z ಅಂಡ್ 3z ಆರ್ ಐಡಿಯಲ್ಸ್ ಆಫ್ z. ಅದನ್ನು ಕೂಡ ನಾನೊಂದು ಪ್ರಾಬ್ಲಮ್ನಲ್ಲಿ ನಿಮಗೆ ಹೇಳಿದ್ದೀನಿ 2z ಹೇಗೆ ಐಡಿಯಲ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಅದನ್ನೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ. ಸೊ ನೆಕ್ಸ್ಟ್ ಯೂನಿಯನ್ ಅಲ್ಲಿ ನೋಡಿ 2z ಅಂದ್ರೆ ನಮಗೆ 0 +or-2 +or-4 +or-6 ಆ ಥರ ಬರುತ್ತೆ. 3z ನಲ್ಲಿ 0 +or-3 +or-6 ಆ ಥರ ಬರ್ತಾ ಹೋಗುತ್ತೆ, ಹೌದಲ್ಲ. ಸೊ ಇದರಲ್ಲಿ 2 ಮತ್ತು 3 ಅನ್ನೋದು ಯೂನಿಯನ್ ಅಲ್ಲಿ ಇದ್ದೇ ಇರುತ್ತೆ, ಹೌದಲ್ವಾ. ಯಾಕೆ ಅಂದರೆ 2 ಅನ್ನೋದು 2z ಅಲ್ಲಿರುತ್ತೆ, 3 ಅನ್ನೋದು 3z ಅಲ್ಲಿರುತ್ತೆ. ಯೂನಿಯನ್ ಅಂದರೆ ಎರಡರಲ್ಲೂ ಇರೋದು ಕಾಮನ್ ಆಗಿರೋದು ಅಥವಾ ಸಪರೇಟ್ ಆಗಿರೋದು ಯಾವ್ದಾರಾಗಲಿ ಎರಡೂ ಸೆಟ್ಟಲ್ಲಿ ಏನೇನಿರುತ್ತೋ ಎಲ್ಲಾವುದೂ ಬರ್ದಿರ್ತೀವಿ ಅಂದಾಗ 2ನೂ ಇರುತ್ತೆ 3ನೂ ಇರುತ್ತೆ. ಸೊ 2, 3 ಬಿಲಾಂಗ್ಸ್ ಟು 2z ಯೂನಿಯನ್ 3z ಅಂತ ಹೇಳಿದಾಗ. ಬಟ್ 2 - 3 ಏನಾಗುತ್ತೆ, -1 ಅನ್ನೋದು ಯೂನಿಯನ್ ಅಲ್ಲಿ ಇರಲ್ಲ. ಯಾಕೆಂದ್ರೆ -1 ಅನ್ನೋದು 2z ನಲ್ಲೂ ಇರಲ್ಲ ಹಾಗೆ
3z ಅಲ್ಲೂ ಇರಲ್ಲ, ಎರಡರಲ್ಲೂ ಇಲ್ಲ ಅಂದಮೇಲೆ ಯೂನಿಯನ್ ಅಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ -1 ಅನ್ನೋದು 2z ಯೂನಿಯನ್ 3z ನಲ್ಲಿ ಇರಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಆನ್ ಐಡಿಯಲ್. ಅಂದ್ರೆ ಐಡಿಯಲ್ನ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. a, b ಬಿಲಾಂಗ್ಸ್ ಟು ಎಸ್, a - b ಬಿಲಾಂಗ್ಸ್ ಟು ಎಸ್ ಆಗ್ಬೇಕಲ್ವಾ. ಆ ಫಸ್ಟ್ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗ್ತಿಲ್ಲ, ಅದಕ್ಕೋಸ್ಕರ ಇದು ಐಡಿಯಲ್ ಆಗಿರಲ್ಲ ಅಂತ ಹೇಳಿ ಕನ್ಕ್ಲೂಷನ್ ಮಾಡ್ಕೊಂತೀವಿ. ಅರ್ಥ ಆಯ್ತಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆಗಲ್ಲ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ರೆ ಸಾಕು. ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ಕೊಡ್ತಾ ಇದ್ದೀವಿ. ನೀವು ಕೇಳ್ಬೋದು, ಕೆಲವರಿಗೆ ಡೌಟ್ ರೈಸ್ ಆಗುತ್ತೆ, ಸರ್ ಇಲ್ಲಿ 2, 3 ಬದಲು ಬೇರೆ ಎಲಿಮೆಂಟ್ ತಗೊಂಡ್ರೆ ಆಗುತ್ತೆ ಸರ್ ಅಂತ. ಅಫ್ಕೋರ್ಸ್ ಬೇರೆ ಎಲಿಮೆಂಟ್ ತಗೊಂಡ್ರೆ ಆಗ್ಬೋದು, ಬಟ್ ಎಲ್ಲವಕ್ಕೂ ಆಗಲ್ಲ ಅಂತ ತಾನೇ ನಾವು ಹೇಳ್ತಿರೋದು. ನೀಡ್ ನಾಟ್ ಬಿ, ಆಗ್ಬೋದು ಅಥವಾ ಆಗ್ದಲೇನು ಇರಬಹುದು ಅಂತ ಹೇಳ್ತಿರೋದು ನಾವು. ಸೊ ಯಾಕಾಗಲ್ಲ, ಆಗದೆ ಇರೋದಕ್ಕೆ ಯಾವುದಕ್ಕಾಗಲ್ಲ, ಯಾವ ಟೈಪ್ ಇರೋದಕ್ಕಾಗಲ್ಲ ಅನ್ನೋದಕ್ಕೆ ನಾವು ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಸೊ ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಥಿಯರಮ್ ಈಸ್ let A be an element of a commutative ring R, then prove that A into R is equal to AR such that R belongs to R is an ideal of R ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಥಿಯರಮ್ ಸ್ಟೇಟ್ಮೆಂಟ್ ಏನಂತ ಕರೆಕ್ಟಾಗಿ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೂಫ್ ಏನಂದರೆ ಎ ಅನ್ನೋದು ಒಂದು ಎಲಿಮೆಂಟ್ ಆಫ್ ಎ ರಿಂಗ್ ಆರ್ ಅಂತ. ಈ ರಿಂಗ್ ಆರ್ ಅನ್ನೋದು ಕಾಮುಟೇಟಿವ್ ರಿಂಗ್ ಅಂತ. ಒಂದು ಕಾಮುಟೇಟಿವ್ ರಿಂಗ್ನಲ್ಲಿರ್ತಕ್ಕಂಥ ಒಂದು ಎಲಿಮೆಂಟ್ನ ಅದೇ ರಿಂಗ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ಸೆಟ್ ಬರುತ್ತೋ ಅದು ಐಡಿಯಲ್ ಆಗಿರುತ್ತೆ, ಅದಕ್ಕೇನೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿದೆ ಸೆಟ್ ಆಫ್ ಆಲ್ ಇಂಟೀಜರ್ ಇಸ್ ಎ ಕಾಮುಟೇಟಿವ್ ರಿಂಗ್ ಅಂತ. ಸೆಟ್ ಆಫ್ ಆಲ್ ಇಂಟೀಜರ್ ಇಸ್ ಎ ಕಾಮುಟೇಟಿವ್ ರಿಂಗ್ ಅಂತ. ಸೊ ಝಡ್ ಅಲ್ಲಿರುವಂಥ ಎಲಿಮೆಂಟ್ಸ್ಗಳೆಲ್ಲ ಹೇಗಿರುತ್ತೆ? 0 ± 1 ± 2 ± 3 ಲೈಕ್ ದಟ್. ಇಸ್ ಇಟ್? ಸೊ ಲೆಟ್ ಅಸ್ ಚೂಸ್ ಎನಿ ಎಲಿಮೆಂಟ್ ಇನ್ ಝಡ್. ಸೊ ಐ ಚೂಸ್ 2. 2 is an element of z. Is it +2 is an element of z? That means +2 is an integer. 2 into z ಅಂದ್ರೆ ಏನು? 2 into z ಅಂದ್ರೆ 2 into entire integers ನ ಮಲ್ಟಿಪ್ಲೈ ಮಾಡ್ತೀರಾ. 0 ± 2 ± 4 ± 6 so on. ಹೌದಲ್ವಾ? ನೋಡಿ ಇದು ಹೇಗಿದೆ, ಇದು r ತರ, ಇದು a ತರ. ಸೊ a into r ಅಂದರೆ ಏನು ಬಂತೋ ಅದು. ಇವಾಗ ನಾವಿಲ್ಲಿ ಝಡ್ ಅನ್ನೋದು ಸೆಟ್ ಆಫ್ ಆಲ್ ಇಂಟೀಜರ್ಸ್, 2z ಅನ್ನೋದು ಒಂದು ಸೆಟ್. ಆ ಸೆಟ್ 2z ಅನ್ನೋದು ಝಡ್ಡಿಗೆ ಐಡಿಯಲ್ ಆಗಿರುತ್ತೆ ಅಂತ ಪ್ರೂಫ್ ಮಾಡಬೇಕು. ಇಲ್ಲಿ ಝಡ್ ನೋ ಡೌಟ್ ಇಟ್ ಇಸ್ ಎ ಕಾಂಪಿಟೇಟಿವ್ ರಿಂಗ್. ಸೊ ನೆಕ್ಸ್ಟ್ ನಾವೇನಂತ ಪ್ರೂಫ್ ಮಾಡಬೇಕು? 2zನ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಆ ಥರ ನಮಗಿಲ್ಲಿ ಜನರಲಾಗಿ ಕೊಟ್ಟಿರೋದು. ಇದೇ ಪ್ರಾಬ್ಲಮ್ನ ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಆ ವಿಡಿಯೋಸ್ನ ನೋಡ್ಬೋದು. ಸೊ ಅವಾಗ ನಿಮಗೆ ಈ ಪ್ರಾಬ್ಲಮ್ ಗೊತ್ತಾಗುತ್ತೆ. ಸೊ ಅದನ್ನೇ ನಾವಿಲ್ಲಿ ಥಿಯರಿಟಿಕಲ್ ಆಗಿ ಅಂದರೆ ಥಿಯರಮ್ನ ನಾವು ಪ್ರೂಫ್ ಮಾಡ್ತಾ ಹೋಗಬೇಕು. ಇಷ್ಟೇ ಥಿಯರಮ್. ಅರ್ಥ ಆಯ್ತಾ ನಾ ಹೇಳಿದ್ದು? ಇದು ಗೊತ್ತಾಯ್ತಾ? ರಿಂಗಿಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಈ ಥರ ಸೆಟ್ಟು ಐಡಿಯಲ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಆಯ್ತಾ? ಫೈನ್. ನೋಡಿ ಹೇಗೆ ಇದನ್ನ ಪ್ರೂಫ್ ಮಾಡೋದು ಅಂತ. ಸೊ ಅಬ್ಸರ್ವ್ ಮಾಡಿ, ನಾವಿಲ್ಲಿ ಏನಂತ ಪ್ರೂಫ್ ಮಾಡಬೇಕು, ಹೇಗೆ ತಗೊಳ್ಬೇಕು ಅಂತ. ಕನ್ಸಿಡರ್ ಫಸ್ಟ್ ಐ ಕನ್ಸಿಡರ್ a into r is equal to ar such that r belongs to r. ಆಯ್ತಾ? ನೆಕ್ಸ್ಟ್ ನಾನು ಇದನ್ನ ನಾನ್ ಎಂಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದಕ್ಕೆ ಕ್ಲಿಯರ್ಲಿ 0 is an element of r because r is a ring. ರಿಂಗ್ ಆಗಿದೆ ಅಂದಮೇಲೆ ಅದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಬೆಲಿಯನ್ ಗ್ರೂಪ್ ಆಗಿರುತ್ತೆ. ಅಬೆಲಿಯನ್ ಗ್ರೂಪ್ ಆಗಿದೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಐಡೆಂಟಿ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ 0 is the identity element, so that's why 0 belongs to r. So and a belongs to r, that implies 0 into a that is equal to 0 belongs to a into r. So r particular ಆಗಿ ನೀವು ಇದನ್ನ ಇದೇ ತರನ ಹೇಳಿದ್ರೆ a into 0, a into 0 is equal to 0 belongs to r. ಅಂದ್ರೆ ar ಅನ್ನೋ ಸೆಟ್ಟಲ್ಲಿ ಇರುವಂಥದ್ದೆಲ್ಲ a into r ಥರನೇ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಸೊ ಹಾಗಾಗಿ ದಟ್ ಬಿಲಾಂಗ್ಸ್ ಟು a into r, ದೇರ್ ಫೋರ್ a into r ಈಸ್ ನಾನ್ ಎಂಟಿ. ಅದು ನಾನ್ ಎಂಟಿ ಅಂತ ಹೇಳಿದಾಗ, ಯಾಕೆಂದರೆ 0 ಅನ್ನೋದು ಒಂದು ಎಲಿಮೆಂಟ್ ಇದೆ, ಹಾಗಾಗಿ ಅದು ನಾನ್ ಎಂಟಿ ಆಯಿತು ಅಂತ. ಅರ್ಥ ಆಯ್ತಾ? ಈಗ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದೀವಲ್ವಾ a into r ನ. ಸೊ ಐಡಿಯಲ್ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಫಸ್ಟ್ ಕಂಡೀಷನ್
ಫಸ್ಟ್ ಕಂಡೀಷನ್ ಏನು ಐಡಿಯಲ್ದು ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್ ಇಂಪ್ಲೈಸ್ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಅಂತ. ಬಟ್ ಇಲ್ಲಿ ತಗೊಂತಿರೋಂಥ ಸೆಟ್ ಯಾವುದು ಎ ಇಂಟು ಆರ್. ಸೊ ಎ ಇಂಟು ಆರ್ ಅಲ್ಲೆಲ್ಲ ಎಲಿಮೆಂಟ್ಸ್ ಯಾವ ಫಾರ್ಮೆಟಲ್ಲಿ ಇರುತ್ತೆ ಎ ಇಂಟು ಆರ್ ಥರನೇ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಬರಿಬೇಕಾದ್ರೆ ಹೇಗೆ ಬರಿತೀವಿ ಎ ಇಂಟು ಆರ್ ಒನ್ ಅಂಡ್ ಎ ಇಂಟು ಆರ್ ಟು ಬಿಲಾಂಗ್ಸ್ ಟು ಎ ಆರ್. ಸೊ ಅರ್ಥ ಮಾಡ್ಕೊಳ್ಳಿ, ಇದು ಎ ಅನ್ನೋದು ಒಂದು ಫಿಕ್ಸ್ಡ್ ಎಲಿಮೆಂಟ್, 2 ಅನ್ನೋದು ಒಂದು ಫಿಕ್ಸ್ಡ್ ಎಲಿಮೆಂಟ್. 2ನ ನಾವು ಆರ್ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಜೊತೆ ಮೀನ್ಸ್ ಝೆಡ್ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. ಹಾಗಾಗಿ ಎ ಅನ್ನೋದು ಎರಡರಲ್ಲೂ ಕಾಮನ್ ಆಗಿ ಇದ್ದೇ ಇರುತ್ತೆ. ಬಟ್ ಈ ಎಲಿಮೆಂಟ್ R1 R2 ಅನ್ನೋದು ವೇರಿ ಆಗ್ತಾ ಇರುತ್ತೆ. ಸೊ ಯಾಕೆಂದ್ರೆ ಎ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಹಾಗಾಗಿ ಎರಡರಲ್ಲೂ ಏನೇ ಕಾಮನ್ ಆಗಿ ಬರ್ದಿದ್ದೀನಿ. A1 ಇಂಟು R1 A2 ಇಂಟು R2 ಅಂತ ಬರ್ಕೊಳ್ಳೋ ಹಾಗಿಲ್ಲ. ಎ ಇಸ್ ಅ ಫಿಕ್ಸ್ಡ್ ಎಲಿಮೆಂಟ್. ಸೊ ಹಾಗಾಗಿ ಏನ ಹಾಗೆ ಬರ್ದಿದ್ದೀನಿ. ಈ R1 R2 R3 ಅನ್ನೋದು ವೇರಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದೋಸ್ ಆರ್ ದ ಎಲಿಮೆಂಟ್ಸ್ ಆಫ್ ಎ ಇಂಟು ಆರ್. ಸೊ ಕನ್ಸಿಡರ್ ಹಿಯರ್ ವಿ ಹ್ಯಾವ್ ಟು ಪ್ರೂವ್ AR1 ಮೈನಸ್ AR2 ಬಿಲಾಂಗ್ಸ್ ಟು AR ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹಾಗಾಗಿ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಈಕ್ವಲ್ ಟು ಎ ಇಂಟು R1 ಮೈನಸ್ R2 ಅಂತ ಬರಿಬಹುದು. ಯಾಕೆ ಈ ತರ ಬರೀಬಹುದು ಅದು ಕೂಡ ಇಂಪಾರ್ಟೆಂಟ್. ಸರ್ ಕಾಮನ್ ತಗೊಂಡಿದೀವಿ ಸರ್ ಅದಕ್ಕೆ ಬರ್ದಿದೀವಿ ಅಂತಲ್ಲ. ಆರ್ ಇಸ್ ದ ರಿಂಗ್ ಆಗ್ತಿದೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್ ಅಂತ ಹೇಳ್ತೀವಿ. ಸೊ ಆ ಒಂದು ಬೇಸಿಸ್ ಮೇಲೆ ಇದನ್ನ ಬರ್ದಿರೋದು. ಆರ್ ಇಸ್ ಅ ರಿಂಗ್ ಆಗಿರೋದ್ರಿಂದ ಎ ಇಸ್ ಅನ್ ಎಲಿಮೆಂಟ್ ಆಫ್ ಆರ್, R1 R2 ಆರ್ ಆಲ್ಸೋ ಎಲಿಮೆಂಟ್ ಆಫ್ ಆರ್, ನೋ ಡೌಟ್. ಸೊ ದಟ್ಸ್ ವೈ ದ ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್. So that's why we can write this AR1 minus AR2 is a into R1 minus R2. So ಅರ್ಥ ಆಗ್ತಾ ಇದೆಯಾ? R1 is an element of R, R2 is also an element of R, no doubt R1 minus R2 is also an element of R. So ಇಲ್ಲಿ ನೋಡಿ R1 minus R2 is an element of R because R is a ring. R ring ಆಗಿರೋದ್ರಿಂದ ಇದು ಎಕ್ಸಿಸ್ಟೆನ್ಸ್ ಆಗುತ್ತೆ. ಸೊ ಅಂದ್ರೆ A into R1 minus R2 belongs to A into R because ಯಾಕೆ ಇದು A into R ಅಲ್ಲಿರುತ್ತೆ ಅರ್ಥ ಮಾಡ್ಕೊಳ್ಳಿ. R1 is an element of R, R2 is also an element of R, R1 minus R2 is also an element of R. ನಮಗೆ AR ಎಲ್ಲ ಹೇಗಿರುತ್ತೆ ಎಲಿಮೆಂಟು? A ಅನ್ನೋದನ್ನ ಒಂದು ಎಲಿಮೆಂಟ್ನ R ಅಲ್ಲಿರುವಂಥ ಒಂದು ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ರಿಕ್ವೈರ್ಡ್ ಎಲಿಮೆಂಟ್ ಬರುತ್ತೋ ಅದು AR ಅಲ್ಲಿ ಇರುತ್ತೆ ಅಂತ. ಈಗ R1 ಅನ್ನೋದು R ಅಲ್ಲಿರುವಂಥ ಎಲಿಮೆಂಟೇ, R2 ನಲ್ಲಿರೋದು R ನಲ್ಲಿರುವಂಥ ಎಲಿಮೆಂಟೇ. ಅವೆರಡನ್ನು ಸಬ್ಟ್ರಾಕ್ಟ್ ಆಗಿ ಮಾಡಿದಾಗ ಬರೋವಂಥ ರಿಸಲ್ಟೆಂಟು ಕೂಡ R ಅಲ್ಲಿರುವಂಥ ಎಲಿಮೆಂಟೇ. R1 ಮೈನಸ್ R2 ಇಸ್ ಅನ್ ಎಲಿಮೆಂಟ್ ಆಫ್ R. ಸೊ ಎ ಇಂಟು R1 ಮೈನಸ್ R2 ಅಂದರೆ ಅದು AR ಅಲ್ಲಿ ಇದ್ದೇ ಇರುತ್ತೆ ಬಿಕಾಸ್ ಇಟ್ ಈಸ್ ಅನ್ ಎಲಿಮೆಂಟ್ ಆಫ್ R. ಆ ಏನ R ಅಲ್ಲಿರುವಂಥ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದೀವಿ. ಅರ್ಥ ಆಯ್ತಾ? ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಆಯ್ತು ಐಡಿಯಲ್ನ. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ಗೆ ಫಾರ್ ಎ ಇಂಟು ಆರ್ ಬಿಲಾಂಗ್ಸ್ ಟು AR ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಅಂಡ್ ಎಸ್ ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ ಮಾಡ್ಕೊಳ್ಳಿ. ಐಡಿಯಲ್ನ ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ? ಎ ಬಿಲಾಂಗ್ಸ್ ಟು ಎಸ್ ಅಂಡ್ ಆರ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳುತ್ತೆ. ಎಸ್ ಅನ್ನೋದು ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡ್ತಿರ್ತೀವಿ. ಇಲ್ಲಿ ಎಸ್ ಜಾಗದಲ್ಲಿ ಬರುವಂಥದ್ದು ಯಾವುದು? AR ಹೌದಲ್ವಾ? ನೆಕ್ಸ್ಟ್ ರಿಂಗಲ್ಲಿರುವಂಥ ಎಲಿಮೆಂಟ್ನೇ ಚೂಸ್ ಮಾಡಬೇಕಲ್ವಾ? ಹಾಗಾಗಿ ಇಲ್ಲಿ ಆರೇ ರಿಂಗ್, ಹಾಗಾಗಿ ಅದರಲ್ಲಿರುವಂಥ ಒಂದು ಎಲಿಮೆಂಟ್ನ ಚೂಸ್ ಮಾಡ್ತಾ ಇದ್ದೀನಿ. ಈಗ ಲೆಫ್ಟ್ ಮತ್ತು ಆಸ್ ವೆಲ್ ಆಸ್ ರೈಟ್ ಐಡಿಯಲ್ ಎರಡೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ಕನ್ಸಿಡರ್. ಸೊ ಲೆಫ್ಟ್ ಐಡಿಯಲ್ ಹೇಳೋದಕ್ಕೆ ಹಾಗೆ ರೈಟ್ ಐಡಿಯಲ್ನ ಹೇಗೆ ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ AR ಇಂಟು ಎಸ್ ಅಂದರೆ ಲೆಫ್ಟ್ ಐಡಿಯಲ್ ಹೇಳಿದಾಗ ಅರ್ಥ ಆಗ್ತಾ ಇದೆಯಾ? ಎ ಇಂಟು ಆರ್ ಥರ ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎ ಇಂಟು RS. ಯಾಕೆ ಸರ್ ಎ ಇಂಟು RS ಅಂತ ಬರೆದ್ವಿ? ಬಿಕಾಸ್ ಆರ್ ಇಸ್ ಅ ರಿಂಗ್. ಆರ್ ರಿಂಗ್ ಆಗಿದೆ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳಿದ್ವಿ. ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಅಲ್ವಾ? ಆ ಬೇಸಿಸ್ ಮೇಲೆ ಬರೀತಿರೋದು ಅಸೋಸಿಯೇಟಿವ್ ಲಾನ ಯೂಸ್ ಮಾಡಿಕೊಂಡು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಹಾಗೆ ಆರ್ ಇಸ್ ಅನ್ ಎಲಿಮೆಂಟ್, ಸ್ಮಾಲ್ ಲೆಟರ್ ಆರ್ ಇಸ್ ಅನ್ ಎಲಿಮೆಂಟ್ ಆಫ್ ಆರ್, ಸ್ಮಾಲ್ ಲೆಟರ್ ಆರ್ ಇಸ್ ಅನ್ ಎಲಿಮೆಂಟ್ ಆಫ್ ರಿಂಗ್ ಆರ್.
S is also an element of ring R. So that means R into S is also an element of R. ಅರ್ಥ ಮಾಡ್ಕೊಳ್ಳಿ, ಆರು ಆರ್ ಅಲ್ಲಿರುವಂಥ ಎಲಿಮೆಂಟ್, ಎಸ್ ಕೂಡ ಆರ್ ಅಲ್ಲಿರುವಂಥ ಎಲಿಮೆಂಟ್, ಪ್ರಾಡಕ್ಟ್ ಕೂಡ ಆರ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಿರುತ್ತೆ ಸರ್? ಬಿಕಾಸ್ ಇಟ್ ಇಸ್ ಅ ರಿಂಗ್. ರಿಂಗ್ ಆಗಿದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಪ್ರಾಡಕ್ಟ್ ಕೂಡ ನಮಗೆ ಆರ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾಯ್ತು ನೋಡಿ, ಇಲ್ಲಿ ಎ ಇಂಟು ಆರ್ ಎಸ್ ಅನ್ನೋ ಫಾರ್ಮೆಟ್ ಆಯಿತು. ಈ ಆರ್ ಎಸ್ ಪೂರ್ತಿ ಆರ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಎ ಇಂಟು ಆರ್ ಫಾರ್ಮೆಟೇ ಆಯಿತು. ಸೊ ದಟ್ಸ್ ವೈ ದಿಸ್ ಈಸ್ ಪ್ರೆಸೆಂಟ್ ಇನ್ ಎ ಆರ್. ನಾನು ಅವಾಗಲಿಂದ ಹೇಳ್ತಾನೆ ಇದ್ದೀನಿ, ಎ ಆರ್ ಅಲ್ಲಿ ಯಾವ ಥರ ಎಲಿಮೆಂಟ್ ಇರುತ್ತೆ, ಆರ್ ಅಲ್ಲಿರುವಂಥ ಎಲಿಮೆಂಟ್ನ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಅಂದರೆ ಎ ಇಂದ ಆರ್ ಅಲ್ಲಿರುವಂಥ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೋ ಅದು ಎ ಆರ್ ಅಲ್ಲಿರುತ್ತೆ ಅಂತ. ಸೊ ಹಾಗಾಗಿ ಅದು ಫಸ್ಟ್ ಕಂಡೀಷನ್ನ ಸ್ಯಾಟಿಸ್ಫೈ ಅಂದರೆ ಲೆಫ್ಟ್ ಐಡಿಯಲ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಎಗೈನ್ ಇಲ್ಲಿ ನಾವು ಇಲ್ಲಿ ಪ್ರೂಫ್ ಮಾಡಿದ್ದು ಯಾವುದು, ರೈಟ್ ಐಡಿಯಲ್. ಈಗ ನೆಕ್ಸ್ಟ್ ಲೆಫ್ಟ್ ಐಡಿಯಲ್ನ ಪ್ರೂಫ್ ಮಾಡ್ಕೊಳ್ಬೇಕು. ಎಸ್ ಇಂಟು ಎ ಆರ್. ಸೊ ಎಸ್ ಇಂಟು ಎ ಆರ್ನ ಎ ಆರ್ ಇಂಟು ಎಸ್ ಅಂತ ಬರಿಬೋದಾ? ಯಾವ ಬೇಸಿಸ್ ಮೇಲೆ ಬರೆದ್ರಿ ಸರ್ ಇದನ್ನ ಎ ಆರ್ ಇಂಟು ಎಸ್ ಅಂತ ಹೇಳಿ ನೀವು ಕನ್ನಡನ ಕೇಳಿದ್ರೆ, ಇಲ್ಲಿ ನಮಗೆ ಅವ್ರು ಹೇಳಿರೋದೇನೋ, ಇಟ್ ಇಸ್ ಎ ಕಾಮ್ಯುಟೇಟಿವ್ ರಿಂಗ್ ಅಂತ. ಸೊ ಎಸ್ ಅನ್ನೋದೇನೋ ಎಲಿಮೆಂಟ್ ಆಫ್ ಆರ್, ಎ ಆರ್ ಅನ್ನೋದು ಕೂಡ ಎಲಿಮೆಂಟ್ ಆಫ್ ಆರ್ ಆಗಿರಲೇಬೇಕು, ಆಗಿದ್ದೇ ಆಗಿರುತ್ತೆ. ಎ ಆರ್ ಅನ್ನೋದು ಕೂಡ ಎಲಿಮೆಂಟ್ ಆಫ್ ಆರ್, ಎಸ್ ಅನ್ನೋದು ಕೂಡ ಎಲಿಮೆಂಟ್ ಆಫ್ ಆರ್. ಸೊ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅಂತ ಬರಿಬೋದು. ಬಿಕಾಸ್ ಆರ್ ಇಸ್ ಎ ಕಾಮ್ಯುಟೇಟಿವ್ ರಿಂಗ್, ಬಿಕಾಸ್ ಆರ್ ಈಸ್ ಕಾಮ್ಯುಟೇಟಿವ್ ರಿಂಗ್ ಅಂತ ಹೇಳಿ ಬರಿಬೇಕು. ನೀವು ಕೂಡ ಇಲ್ಲಿ ನಾನು ಸೈಡ್ನಲ್ಲಿ ಏನು ಬರ್ತಿದ್ದೀನಿ ಅದನ್ನೆಲ್ಲ ಬರಿಬೇಕು ಥಿಯರಮ್ ಪ್ರೂಫ್ ಮಾಡಬೇಕಾದ್ರೆ, ಹಾಗೆ ಬರೆಯೋದಲ್ಲ. ನೆಕ್ಸ್ಟ್ ಆರ್ ಇಸ್ ಅ ರಿಂಗ್, ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಟ್ಸ್ ವೈ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎ ಇಂಟು ಆರ್ ಎಸ್. ಅಗೈನ್ ಆರ್ ಎಸ್ ಇಸ್ ಅನ್ ಎಲಿಮೆಂಟ್ ಆಫ್ ಆರ್, ಆರ್ ಎಸ್ ಇಸ್ ಅನ್ ಎಲಿಮೆಂಟ್ ಆಫ್ ಆರ್. ದಟ್ಸ್ ವೈ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ದಿಸ್ ಈಸ್ ಪ್ರೆಸೆಂಟ್ ಇನ್ ಎ ಆರ್. ಎ ಆರ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಲೆಫ್ಟ್ ಐಡಿಯಲ್ ಮತ್ತು ರೈಟ್ ಐಡಿಯಲ್ ಎರಡೂ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ದೇರ್ ಫೋರ್ ಎ ಇಂಟು ಆರ್ ಈಸ್ ಆನ್ ಐಡಿಯಲ್ ಆಫ್ ಆರ್. ಅರ್ಥ ಆಯ್ತಾ ನಾ ಹೇಳಿದ್ದು? ಈ ಥಿಯರಮ್ ಪ್ರೂಫ್ ಎಲ್ಲರಿಗೂ ಗೊತ್ತಾಯ್ತಾ? ಇನ್ ಕೇಸ್ ಏನಾರ ಡೌಟ್ ಬಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಒಂದು ಸತಿ ಅಲ್ಲದ್ರೆ 2 ಸತಿ ಇದನ್ನು ವೀಡಿಯೋಸ್ನ ನೀವು ನೋಡಿ, ಆಗ ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಏನಾರ ಡೌಟ್ ಬಂದರೆ, ಹಾಗೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನ ಮಾಡಬೇಕಾದ್ರೆ ಇದನ್ನು ಕ್ಲಾರಿಫೈ ಮಾಡಿ ನಾನು ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.